ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಉಡುಪಿಯಲ್ಲಿ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ನಮ್ಮ ಸುತ್ತಮುತ್ತ ಇರೋ ಅಪಾರ್ಟ್ಮೆಂಟ್ಗಳಲ್ಲಿ ಹಾಗೆ ಕೆಲವೊಂದು ಜಾಗಗಳಲ್ಲಿ ಈ ರೀತಿ ಹುಲಿ ಕುಣಿತನ ಮಾಡಿಸ್ತಾರೆ. ಸೊ ನಮ್ಮ ಅಪಾರ್ಟ್ಮೆಂಟ್ ಹತ್ರನೂ ಬಂದಿತ್ತು. ಕೃಷ್ಣ ಜನ್ಮಾಷ್ಟಮಿ ದಿನ ತುಂಬ ವೆಯ್ಟ್ ಮಾಡಿದ್ವಿ, ಅವತ್ತು ಬರಲಿಲ್ಲ. ಬಟ್ ನೆಕ್ಸ್ಟ್ ಡೇ ಬಂದಿತ್ತು. ಚರಿತ್ ಸ್ಕೂಲಲ್ಲಿದ್ದ, ಓಡೋಗಿ ಅವನಿಗೆ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಸ್ಕೂಲಿಂದ. ತೋರಿಸ್ಬಿಟ್ಟು ವಾಪಸ್ ಕರ್ಕೊಂಡೋಗ್ಬಿಡೋಣ ಅಂತ. ಒಬ್ಬರು ತುಂಬ ಹತ್ತಿರ ಬಂದು ಅವನ ಹತ್ರನೇ ಕುಣಿತಾ ಇರಬೇಕಾದ್ರೆ ಅವನಿಗೆ ಸ್ವಲ್ಪ ಭಯ ಆಗಿಬಿಟ್ಟಿತ್ತು. ಬಟ್ ನೋಡಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ದ. ಈಗಲೂ ಕೂಡ ಜ್ಞಾಪಿಸ್ಕೊತಾ ಇರ್ತಾನೆ ಹುಲಿ ಕುಣಿತ ತುಂಬ ಚೆನ್ನಾಗಿತ್ತು ಅಂತ. ಟೈಗರ್ ಡ್ಯಾನ್ಸ್ ಅಂತಿರ್ತಾನೆ. ಹೋಗಿ ಸ್ಕೂಲಲ್ಲೆಲ್ಲ ಹೇಳಿದ್ನಂತೆ, ಟೈಗರ್ ಡ್ಯಾನ್ಸ್ ನೋಡ್ಕೊಂಡು ಬಂದೆ ಟೀಚರ್ ಅಂತ. ಸೊ ನಾನು ಹೋಗಿ ಕರ್ಕೊಂಡು ಬಂದು ತೋರಿಸಿದ್ದಕ್ಕೂ ಸಾರ್ಥಕ ಆಯಿತು. ಸಂಜೆ ಅವನಿಗೆ ಸ್ಕೂಲಿಂದ ವಾಪಸ್ ಕರ್ಕೊಂಡು ಬಂದಮೇಲೆ ನನ್ನ ಸಂಜೆ ಇಂದ ಶುರುವಾಗಿದ್ದ ರೂಟೀನು ನೈಟ್ ಮಲ್ಕೊಳ್ಳೋವರೆಗೂ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು, ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಯೂಶ್ವಲಿ ರೂಟೀನ್ಸಲ್ಲಿ ಬೋರಿಂಗ್ ರೂಟೀನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋತಾ ಇರ್ತೀನಿ ನಾನು. ಏನಾದರೂ ಒಂಚೂರು ಚೇಂಜ್ ಮಾಡೋಣ ಅಂತ. ಮೊದಲಿಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದೀಪನ ಹಚ್ಬಿಟ್ಟು ಆಮೇಲೆ ರಾತ್ರಿ ಊಟಕ್ಕೆ ಏನಿದೆ ಏನಿಲ್ಲ ಏನಾದರೂ ಮಾಡಬೇಕಾ ಅಂತ ನೋಡೋದು. ನನ್ನ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಕಾರ್ತಿಕ್ ಕೂಡ ಬಂದರು. ಕಾರ್ತಿಕ್ ಬಂದ ತಕ್ಷಣ ಏನಾದರೂ ಫ್ರೂಟ್ಸ್ ಅಥವಾ ರಾ ವೆಜಿಟೇಬಲ್ಸ್ ಏನಾದರೂ ತಿಂತಾರೆ ಚರಿತ್ ಜೊತೆಗೆ. ಚರಿತ್ ಕೂಡ ಕಾಯ್ತಾ ಇರ್ತಾನೆ ಅವ್ರ ಜೊತೆ ತಿನ್ನೋಕ್ಕೆ. ಸ್ಕೂಲಿಂದ ಬಂದು ಒಂದು ರೌಂಡ್ ತಿಂದಿರ್ತಾನೆ. ಅದು ಅವ್ರ ಅಪ್ಪನ ಜೊತೆ ತಿನ್ನೋಕ್ಕೆ ಏನೋ ಒಂಥರ ಖುಷಿ ಅವನಿಗೆ. ಇವತ್ತು ಇಬ್ಬರು ದಾಳಿಂಬೆ ಮತ್ತು ಸೀಬೆ ಹಣ್ಣು ತಿಂತಾ ಇದ್ದಾರೆ. ಚರಿತ್, ವಾಟ್ ಆರ್ ಯು ಈಟಿಂಗ್? I'm eating guava. ವಾಟ್ ಈಸ್ ಪಪ್ಪ ಡೂಯಿಂಗ್? ಇಬ್ಬರದು ಡಿಮಾಂಡ್ ಏನು ಅಂದರೆ ಪನ್ನೀರ್ ಮಂಚೂರಿ ತಿನ್ನಬೇಕು ಅಂತ. ಸೊ ಬೇಗ ಪನ್ನೀರ್ ಮಂಚೂರಿ ಮಾಡಿಬಿಡೋಣ ಅಂತ ನಾನು ಇವತ್ತು ನಂದಿನಿ ಅವರ ಪನ್ನೀರ್ ಇತ್ತು ಮನೆಯಲ್ಲಿ. 200 ಗ್ರಾಮ್ಸ್ದು 2 ಪ್ಯಾಕೆಟ್ ಇತ್ತು. ಅದನ್ನು ಇವತ್ತು ಸಣ್ಣದಾಗಿ ಚಾಪ್ ಮಾಡಿ ಬೇಗ ಒಗ್ಗರಣೆ ಹಾಕಿ ಹೇಗೆ ಪನ್ನೀರ್ ಮಂಚೂರಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ಬಿಗ್ ಪೀಸಸ್ ಎಲ್ಲ ಕಟ್ ಮಾಡ್ತಿದ್ದೀನಿ ಪನ್ನೀರ್ನ. ಯಾಕಂದರೆ ಮಂಚೂರಿಗೆ ಎಲ್ಲ ಪುಡಿ ಆಗೋಗ್ಬಿಡುತ್ತೆ ನಾವು ಮಿಕ್ಸ್ ಮಾಡಿದಾಗ. ಯೂಶ್ವಲಿ ಪನ್ನೀರ್ ಮಂಚೂರಿಗೆ ಮೈದಾ ಹಿಟ್ಟಲ್ಲಿ ಎಲ್ಲ ಬ್ಯಾಟರ್ ಮಾಡಿ ಅದರಲ್ಲಿ ಡೀಪ್ ಫ್ರೈ ಮಾಡಿ ಮಾಡ್ತಾರೆ. ನಾನು ಸ್ವಲ್ಪ ಹೆಲ್ದಿಯರ್ ವರ್ಷನ್ ಮಾಡೋಣ ಅಂಥೇಳಿ ಶಾಲೋ ಫ್ರೈ ಮಾಡ್ತಿದ್ದೀನಿ. ಜಸ್ಟ್ 1-2 ಚಮಚ ಆಯಿಲ್ ಯೂಸ್ ಮಾಡಿ ಶಾಲೋ ಫ್ರೈ ಮಾಡೋದು. ಅಥವಾ ನೀವು ಏರ್ ಫ್ರೈಯರ್ ಅಥವಾ OTG ಯಲ್ಲೂ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು. ನಾನು ಸ್ವಲ್ಪ ಕಾರ್ನ್ಫ್ಲವರ್ ಇತ್ತು, ಅದಕ್ಕೆ ನಾನು ಒಂದಷ್ಟು ಬಾರ್ಲಿ ಅಕ್ಕಿದು ರೈಸ್ ಪೌಡರ್ ಇತ್ತು, ಆ ಪೌಡರ್ನ ಹಾಕಿ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕಿ ಜಸ್ಟ್ ಅದ್ರ ಮೇಲೆ ಕೋಟ್ ಆಗೋ ಥರ ಲೈಟ್ ಕೋಟ್ ಆಗಬೇಕಷ್ಟೇ ಆ ಥರ ನಾನು ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ಯಾವುದೇ ನೀರು ಹಾಕಿಲ್ಲ ನಾನು, ಡ್ರೈ ಆಗಿ ಹಾಗೇ ಕೋಟ್ ಆಗಲಿ ಅಂತ. ಇದನ್ನು ನಾನು ಲೈಟಾಗಿ ಶಾಲೋ ಫ್ರೈ ಮಾಡ್ಕೋತೀನಿ. ಅದಕ್ಕೆ ಮುಂಚೆ ನಾನು ಒಂದು ಸಣ್ಣ ಈರುಳ್ಳಿ, ಒಂದು ಹಿಡಿ ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಜಜ್ಜಿರೋ ಅಂಥ ಶುಂಠಿ, ಇದನ್ನೆಲ್ಲ ಹಾಕಿ ನಾನು ಚಾಪರಲ್ಲಿ ಬೇಗ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ. ತುಂಬ ಫೈನಾಗಿ ಚಾಪ್ ಆಗಿದೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆದಂಗೆ ಪನ್ನೀರ್ನ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಅಗಾರೋ ಅವರ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಲ್ಲಿ ಪನ್ನೀರ್ ಮಂಚೂರಿನ ಮಾಡ್ತಾಯಿದ್ದೀನಿ. 26 ಸೆಂಟಿಮೀಟರ್ ವೈಡ್ ಇದೆ ಇದು. ಟ್ರೈಪ್ಲೈ ಕುಕ್ವೇರು, ಒಂಚೂರು ಸೀದೋಗಲ್ಲ, ತುಂಬ ಥಿಕ್ ಬಾಟಮ್ ಇರುತ್ತೆ. ಹಾಗೆಯೇ ಒಂದು ಲಿಡ್ ಕೂಡ ಬರುತ್ತೆ ಇದಕ್ಕೆ. ಡಿಶ್ ವಾಷರ್ ಸೇಫ್ ಕೂಡ ಆಗಿದೆ.
ಮೊದಲಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೆ ನಾವೇನೇನು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಲೈಟಾಗಿ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂಚೂರು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ನನ್ನ ಹತ್ರ ಚಿಲ್ಲಿ ಸಾಸ್ ಇರಲಿಲ್ಲ. ಚಿಲ್ಲಿ ಸಾಸ್ ಇದ್ದರೆ ನೀವು ಖಾರದ ಪುಡಿನ ಅವಾಯ್ಡ್ ಮಾಡ್ಬೋದು. ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡ್ತಾ ಇಲ್ಲ, ಚಿಲ್ಲಿ ಪೌಡರಿಂದನೇ ಒಂಚೂರು ಕಲರ್ ಬರುತ್ತೆ. ಇದಕ್ಕೆ ನಾನು ಚಿಲ್ಲಿ ವಿನೆಗರ್ ಅಂತ ಒಂದು ಚಿಂಗ್ಸ್ ಅವರ ವಿನೆಗರ್ ಇತ್ತು ಮನೇಲಿ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಕಡಿಮೆ ಹಾಕ್ತಾಯಿದ್ದೀನಿ, ಹುಳಿ ಹುಳಿ ಆದರೆ ಚೆನ್ನಾಗಿರಲ್ಲ. ಹಾಗೆ ಇದಕ್ಕೆ ನಾನು ಯಾವುದೂ ಟೇಸ್ಟಿಂಗ್ ಪೌಡರ್ ಕೂಡ ಹಾಕ್ತಾಯಿಲ್ಲ. ಚಿಂಗ್ಸ್ ಅವ್ರದ್ದೇ ನನ್ನ ಹತ್ರ ಡಾರ್ಕ್ ಸೋಯಾ ಸಾಸ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಇರಬೇಕು, ಹಾಗೆಯೇ ಟೊಮೆಟೊ ಕೆಚಪ್ ಒಂಚೂರು ಕಡಿಮೆ ಇರಬೇಕು, ಆವಾಗ ಮಂಚೂರಿ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಆಗೋದಿಲ್ಲ, ಬ್ಯಾಲೆನ್ಸ್ ಔಟ್ ಮಾಡುತ್ತೆ ಇದು. ಹುಳಿ ಮತ್ತು ಸ್ವೀಟ್ ಎರಡೂ ಇರುತ್ತಲ್ವ, ಖಟ್ಟ ಮೀಠಾ ಟೈಪ್ ಟೊಮೆಟೊ ಕೆಚಪ್ನ ಯೂಸ್ ಮಾಡ್ತಿದ್ದೀನಿ. ಇದು ಡೆಲ್ಮಾಂಟ್ ಅವ್ರದ್ದು. ಇದಕ್ಕೆ ನಾನೇನು ಪೌಡರ್ ಮಾಡ್ಕೊಂಡಿದ್ನಲ್ಲ ಪನ್ನೀರ್ ಫ್ರೈ ಮಾಡೋದಕ್ಕೆ ಅಂತ, ಅದಕ್ಕೆ ಒಂಚೂರು ನೀರು ಹಾಕಿ ಸ್ಲರಿ ಥರ ಮಾಡಿಕೊಂಡು ಥಿಕ್ನೆಸ್ ಬರೋದಕ್ಕೆ ಅಂತ ಆ ಗೊಜ್ಜಿಗೆ ಆ್ಯಡ್ ಮಾಡಿದ್ದೀನಿ. ಈಗ ಸಾಸ್ ಥರ ಎಲ್ಲ ರೆಡಿಯಾಗಿದ್ದ ತಕ್ಷಣ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ಪ್ರಿಂಗ್ ಅನಿಯನ್ಸಿಂದ ಗಾರ್ನಿಷ್ ಮಾಡಿದ್ರೆ ಆಯಿತು, ಪನ್ನೀರ್ ಮಂಚೂರಿಯನ್ ರೆಡಿ ಆಗಿಬಿಡುತ್ತೆ. ತುಂಬ ಸಾಫ್ಟಾಗಿ ಸಖತ್ತಾಗಿತ್ತು ಪನ್ನೀರ್ ಮಂಚೂರಿಯನ್ನು. ಚರಿತಂತೂ ತುಂಬ ಎಂಜಾಯ್ ಮಾಡ್ದೆ. ಅವನಿಗೂ ನಮ್ಮ ಥರ ಚೈನೀಸ್ ಐಟಮ್ಸ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಹೊರಗಡೆ ಆದರೆ ಟೇಸ್ಟಿಂಗ್ ಪೌಡರು, ಫುಡ್ ಕಲರು, ಡೀಪ್ ಫ್ರೈ ಎಲ್ಲ ಮಾಡಿರ್ತಾರೆ. ಸೊ ನಾನು ಬೇಗ ಮನೆಯಲ್ಲೇ ಏನಾದರೂ ಚೈನೀಸ್ ಐಟಮ್ಸ್, ಫ್ರೈಡ್ ರೈಸು, ನೂಡಲ್ಸು, ಮಂಚೂರಿಯನ್ನು, ಚಿಲ್ಲಿ ಪನ್ನೀರ್ ಈ ಥರ ಎಲ್ಲ ಮಾಡಿಕೊಡ್ತಾ ಇರ್ತೀನಿ. ಇದಕ್ಕೆ ನಾನು ಸೈಡಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಅಂತ ಕುಕುಂಬರ್ ಮತ್ತು ಕ್ಯಾರೆಟ್ಸ್ನ ಕಟ್ ಮಾಡ್ತಿದ್ದೀನಿ. ಇದು ಅಷ್ಟೇ ಫೈಬರ್ ರಿಚ್ ಆಗಿರೋದ್ರಿಂದ ರಾ ವೆಜಿಟೇಬಲ್ಸ್ ಎಷ್ಟು ತಿಂದರೂ ಅಷ್ಟು ಒಳ್ಳೆಯದು. ನಾವು ನೈಟ್ ಟೈಮು ಆದಷ್ಟು ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಇರೋದನ್ನು ಊಟ ಮಾಡೋದನ್ನು ತುಂಬ ಅವಾಯ್ಡ್ ಮಾಡ್ತೀವಿ. ಸೊ ಚರಿತಿಗೆ ಇವತ್ತು ಅನ್ನ ಸಾರು, ಪಕ್ಕದಲ್ಲಿ ಕ್ಯಾರೆಟು, ಕುಕುಂಬರು ಮತ್ತು ಪನ್ನೀರ್ ಮಂಚೂರಿಯನ್ ನೆಂಚ್ಕೊಳ್ಳೋದಕ್ಕೆ. ನಮಗೆ ಜಸ್ಟ್ ಪನ್ನೀರ್ ಮಂಚೂರಿಯನ್ ಮತ್ತು ಕ್ಯಾರೆಟ್ ಆ್ಯಂಡ್ ಕುಕುಂಬರ್ ಡಿನ್ನರ್ಗೆ ರೆಡಿಯಾಗಿದೆ. ಸೊ ಇನ್ನೇನು ನಾನು ಡಿನ್ನರ್ಗೆಲ್ಲ ಅರೇಂಜ್ ಮಾಡಿ ಊಟಕ್ಕೆ ಕೂರ್ತಾ ಇದ್ದೀವಿ. ನಾವು ಈ ರುಟೀನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಕನ್ಸಿಸ್ಟೆಂಟಾಗಿ ನಮ್ಮದು ವೆಯ್ಟ್ ಲಾಸ್ ಆಗ್ತಾಯಿದೆ. ಹಾಗೆ ವೆಯ್ಟ್ ಕೂಡ ಮೇಂಟೈನ್ ಆಗುತ್ತೆ ನೀವು ಈ ರೀತಿ ಮಾಡಿದ್ರೆ. ಇದ್ರ ಜೊತೆಗೆ ಎಕ್ಸಸೈಸ್ನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ರುಟೀನಲ್ಲಿ ಇನ್ನೂ ಸ್ವಲ್ಪ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಾವು ತುಂಬ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ, ಅವಾಗವಾಗ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೀವಿ. ರೆಗ್ಯುಲರಾಗಿ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇರ್ತೀವಿ. ಬಟ್ ಗಡಿಬಿಡಿ ಬ್ಯುಸಿ ಮಾರ್ನಿಂಗ್ ರೂಟೀನ್ ಅಂತೂ ತುಂಬಾ ಟೈಟ್ ಶೆಡ್ಯೂಲ್ ಇರುತ್ತೆ. ಚರಿತಿಗೆ ರೆಡಿ ಮಾಡಿಸೋದು, ಕಳಿಸೋದು ಒಂದೊಂದು ಸಲ ಮಾಡೋಕ್ಕಾಗೋದಿಲ್ಲ. ನಿಮಗೆ ನಾನು ಅರ್ಲಿ ಮಾರ್ನಿಂಗ್ ಬ್ಯುಸಿ ರೂಟೀನ್ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಇವತ್ತು ಚರಿತಿಗೆ ಕ್ಯಾರೆಟ್, ಕುಕುಂಬರ್ ನೋಡಿದ ತಕ್ಷಣ ತಡ್ಕೊಳಕ್ಕೆ ಆಗೋದಿಲ್ಲ, ಫಸ್ಟ್ ಅದಕ್ಕೆ ಅಟ್ಯಾಕ್ ಮಾಡ್ತಾನೆ. ಅದ್ರ ಜೊತೆ ಅನ್ನ ಸಾರು, ಒಂದೊಂದು ಸಲ ಅವನೇ ತಿಂತಾನೆ, ಒಂದೊಂದು ಸಲ ನಾವು ತಿನ್ನಿಸ್ಬೇಕು. ಜೊತೆಯಲ್ಲಿ ಪನ್ನೀರ್ ಮಂಚೂರಿಯನ್ ನೋಡಿ ಫುಲ್ ಖುಷಿಯಾಗಿ ಎಕ್ಸೈಟಾಗಿ ಅವನು ಕೂಡ ಚೆನ್ನಾಗಿ ಊಟ ಮಾಡ್ದೆ. ನಮ್ಮದು ಕೂಡ ಊಟ ಎಲ್ಲ ಚೆನ್ನಾಗಿತ್ತು. ಕಾರ್ತಿಕಿಗೂ ಕೂಡ ಟೇಸ್ಟ್ ತುಂಬ ಇಷ್ಟ ಆಯಿತು. ನಾವು ಯೂಶ್ವಲಿ ಸ್ಪೈಸಿ ಸ್ವಲ್ಪ ಕಡಿಮೆನೇ ಮಾಡಿರ್ತೀವಿ, ಯಾಕಂದರೆ ಚರಿತ್ ಕೂಡ ತಿಂತಾನೆ ಅಂತ. ಮೀಡಿಯಮ್ ಸ್ಪೈಸಿ ಇರುತ್ತೆ. ಊಟ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಬೆಳಗ್ಗೆ ಎದ್ದು ಯೋಚನೆ ಮಾಡ್ದಾಗ ಕೂತ್ರೆ ಲೇಟಾಗಿ ಹೋಗುತ್ತೆ ಅಂತ ನಾನು ಹಿಂದಿನ ದಿನವೇ ಡಿಸೈಡ್ ಮಾಡಿ ಅದಕ್ಕೆ ಏನಾದರೂ ಚಾಪಿಂಗ್ ಮಾಡ್ಕೊಂಡು ಇಟ್ಕೊಳ್ಳೋದಿದೆಯಾ ಅಂತ ನೋಡಿಕೊಂಡು ಮಾಡಿಟ್ಕೋತೀನಿ. ನೆಕ್ಸ್ಟ್ ಡೇ ನಾನು ನಾಳೆ ಬೆಳಗ್ಗೆಗೆ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಕ್ಯಾಬೇಜ್ ಕಟ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಬೇಕು, ಅಷ್ಟು ದೊಡ್ಡ ಕ್ಯಾಬೇಜ್ ಇತ್ತು. ಸೊ ಈ ಚಾಪರಲ್ಲಿ ಬೇಗ ಚಾಪ್ ಮಾಡಿಬಿಡ್ಬೋದು ಅಂತ ನಾನು ರಫಾಗಿ ಇಷ್ಟಿಷ್ಟು ಉದ್ದ ಪೀಸ್ ಥರ ಕಟ್ ಮಾಡಿ ಚಾಪರಲ್ಲಿ ಹಾಕ್ಬಿಟ್ಟೆ. 2 ನಿಮಿಷದಲ್ಲಿ ಎಲ್ಲ ಚಾಪ್ ಆಗಿ ರೆಡಿಯಾಗಿ ಹೋಗ್ಬಿಡ್ತು. ಇದು ಆಲ್ಮೋಸ್ಟ್ 1.25 kg ಅಷ್ಟು ದೊಡ್ಡದು ಕ್ಯಾಬೇಜ್ ಇತ್ತು, ಒಂದೇ ಒಂದು. ಸೊ ಫುಲ್ ಕ್ಯಾಬೇಜ್ ರೆಡಿ ಆಯಿತು. ಇದನ್ನು ನಾನು 2 ಪಾರ್ಟಾಗಿ ಡಿವೈಡ್ ಮಾಡಿ ಎತ್ತಿರ್ತಾ ಇದ್ದೀನಿ. ಫ್ರೈಡ್ ರೈಸು, ನೂಡಲ್ಸ್ ಮಾಡಿದಾಗ ಕೂಡ ಕ್ಯಾಬೇಜ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಚರಿತೆ ಇದ್ಕಿದಂಗೆ ಕೇಳ್ತಾ ಇರ್ತಾನೆ ನನಗೆ, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಕೇಳಿದ ತಕ್ಷಣ ಮಾಡೋಕ್ಕೆ ರೆಡಿ ಇರಲಿ ಅಂತ ನಾನು ಒಂದು ಸಣ್ಣ ಬಾಕ್ಸಲ್ಲಿ ಅದಕ್ಕೆ ಅಂತ ಎತ್ತಿಡ್ತಿದ್ದೀನಿ. ಹಾಗೆ ನಾಳೆ ಪಲ್ಯಕ್ಕೆ ಒಂದು ದೊಡ್ಡ ಬಾಕ್ಸಲ್ಲಿ ಎತ್ತಿರ್ತಾ ಇದ್ದೀನಿ. ಈ ಉಷಾ ಫುಡ್ ಪ್ರೊಸೆಸರಿಂದ ನಂದು ಅರ್ಧಕ್ಕರ್ಧ ಕೆಲಸ ಎಲ್ಲ ಕಡಿಮೆ ಆಗುತ್ತೆ, ಬೇಗ ಆಗೋಗುತ್ತೆ. ತಿಂಡಿನೂ ಅಷ್ಟೇ, ಹಾಗೆ ಚಾಪಿಂಗು ಅಷ್ಟೇ. ಯಾಕಂದರೆ ಚಪಾತಿ ಹಿಟ್ಟನ್ನು ಕೂಡ ನಾನು ಇದರಲ್ಲೇ ಕಲಿಸ್ಕೊಬಿಡ್ತೀನಿ. ಸೊ ನಾಳೆ ತಿಂಡಿಗೂ ಕೂಡ ವ್ಯವಸ್ಥೆ ಆಯಿತು. ಈಗ ಲಾಸ್ಟ್ ಟಾಸ್ಕ್ ಅಂದರೆ ನಂದು ಡಿಶ್ ವಾಷರಲ್ಲಿರೋ ಪಾತ್ರೆಗಳನ್ನೆಲ್ಲ ತೆಗೆದು ಮತ್ತು ಈಗ ತೊಳಿಬೇಕಾಗಿರೋವಂಥ ಪಾತ್ರೆಗಳನ್ನೆಲ್ಲ ಡಿಶ್ ವಾಷರಲ್ಲಿ ಜೋಡಿಸೋದು. ನಿಮಗೆ ಗೊತ್ತಿರೋ ಹಾಗೆ ನನಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಇರೋದ್ರಿಂದ ನನ್ನ ರಿಸ್ಟ್ ಜಾಯಿಂಟು ಸ್ವಲ್ಪ ಪೇಯ್ನ್ ಆಗ್ತಾ ಇರುತ್ತೆ. ಸೊ ನಾನು ಕೈಯಲ್ಲಿ ತೊಳೆಯೋಕ್ಕೆ ಹೋದರೆ ಪಾತ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟರಲ್ಲಿ ಕೈ ತುಂಬ ಸ್ಟಿಫಾಗಿ ಪೇಯ್ನ್ ಜಾಸ್ತಿಯಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಇದರಲ್ಲೇ ಹಾಕಿ ಮಲಗಿಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಬಿಸಿ ನೀರಲ್ಲೆಲ್ಲ ವಾಶ್ ಮಾಡಿ ಡ್ರೈ ಆಗಿ ರೆಡಿ ಇರುತ್ತೆ. ಮತ್ತು ಅದನ್ನು ತೆಗೆದು ಜೋಡಿಸ್ಕೊಂಡ್ರೆ ಆಯಿತು. ಒಂದೇನಂತಂದರೆ ಈ ಮಿಕ್ಸಿ ಜಾರ್ನ ನಾವು ಉಲ್ಟಾ ಇಟ್ಟಿರ್ತೀವಲ್ಲ, ಜಾರಿಂದು ಹಿಂದ್ಗಡೆ ಪಾರ್ಟಲ್ಲಿ ನೀರು ಯಾವಾಗಲೂ ಕಲೆಕ್ಟ್ ಆಗಿರುತ್ತೆ. ಅದನ್ನು ತೆಗೆದು ಇನ್ನೊಂದು ಸಲ ನಾನು ಅದನ್ನು ವಾಟರಲ್ಲಿ ವಾಶ್ ಮಾಡಿರ್ತೀನಿ.
ಪಾತ್ರೆಗಳನ್ನ ತುಂಬ ಜನ ಕೇಳ್ತಿರ್ತೀರ ಅದನ್ನ ನೀರಲ್ಲೆಲ್ಲ ತೊಳೆದಿಡ್ಬೇಕಾ ಅಂತ. ನಾನು ಯಾವುದು ಪಾತ್ರೆನೂ ನೀರಲ್ಲಿ ಜಾಸ್ತಿ ತೊಳೆದಿಡಕ್ಕೆ ಹೋಗೋದಿಲ್ಲ, ಯಾಕಂದರೆ ಸ್ವಲ್ಪ ಕಸ ಅದರಲ್ಲಿ ಏನಾದರೂ ಪಾರ್ಟಿಕಲ್ಸ್ ಇದ್ರೇ ಚೆನ್ನಾಗಿ ನೊರೆ ಬರೋದು, ಚೆನ್ನಾಗಿ ಕ್ಲೀನ್ ಆಗೋದು ಅಂತ ಡಿಶ್ ವಾಷರ್ ಅವ್ರದ್ದು ಡೆಮೋ ವಿಡಿಯೋದಲ್ಲಿ ಕೂಡ ನಮಗೆ ತೋರಿಸ್ಕೊಟ್ಟಿದ್ರು. ಅದಕ್ಕೋಸ್ಕರ ನಾನು ಆದಷ್ಟು ನೀರಲ್ಲಿ ಜಸ್ಟ್ ಹೀಗೆ ಇಡ್ತೀನಿ ಹೊರತು ಕೈಯೆಲ್ಲ ಆಡಿಸಿ ಕಸ ಎಲ್ಲ ಹೋಗೋ ಥರ ತೊಳೆದು ಇಡೋದಿಲ್ಲ. ಡೈರೆಕ್ಟಾಗಿ ನಾನು ಇದರಲ್ಲಿ ಜೋಡಿಸ್ತೀನಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಪಾತ್ರೆ ಹಿಂದೆ ನೋಡ್ಬೋದು, ಬರ್ದಿರ್ತಾರಲ್ಲಿ ಡಿಶ್ ವಾಷರ್ ಸೇಫ್ ಹೌದೋ ಅಲ್ವೋ ಅಂತ. ಯೂಶ್ವಲಿ ಸ್ಟೀಲ್ ಪಾತ್ರೆಗಳೆಲ್ಲ ಡಿಶ್ ವಾಷರ್ ಸೇಫ್ ಆಗಿರುತ್ತೆ. ತುಂಬ ತೆಳ್ಳಗಿರೋ ಪಾತ್ರೆಗಳು ಮಾತ್ರ ಡಿಶ್ ವಾಷರ್ ಸೇಫ್ ಇರೋದಿಲ್ಲ. ಸಿಲ್ವರು, ಗೋಲ್ಡು, ಕಾಪರು ಇದೆಲ್ಲ ಇಡಕ್ಕೆ ಹೋಗಬೇಡಿ. ಅಲ್ಯೂಮಿನಿಯಂ ಕೂಡ ಇಡಕ್ಕೆ ಹೋಗಬೇಡಿ. ಸ್ಟೀಲು, ಗಾಜು ಮತ್ತು ಟಪ್ಪರ್ವೇರಿ ಐಟಮ್ಸ್ನೆಲ್ಲ ಇಡ್ಬೋದು. ಸೊ ಇದಕ್ಕೊಂದು ಟ್ಯಾಬ್ಲೆಟ್ ಬರುತ್ತೆ, ಅದನ್ನು ಹಾಕ್ಬಿಟ್ಟು ನಾವು ಆನ್ ಮಾಡಿಟ್ರೆ ಆಯಿತು. 1 hour 20 minutes ತೊಗೊಳುತ್ತೆ. ನಾನು ಸೆಟ್ ಮಾಡೋ ಟೈಮಿಂಗ್ಸಲ್ಲಿ ಇದು ಎಲ್ಲ ಕ್ಲೀನಾಗಿ ಹೋಗಿರುತ್ತೆ. ಇನ್ನು ಮಿಕ್ಕಿರೋ ಪಾತ್ರೆಗಳು ಅಂದರೆ ನಾನ್ ಸ್ಟಿಕ್ ಆಗಿರ್ಬೋದು, ಐರನ್ ಪಾತ್ರೆ, ಗಾಜಿನ ಪಾತ್ರೆ ಕೆಲವೊಂದು, ಹಾಗೆಯೇ ತುಂಬ ತೆಳ್ಳಗಿರೋವಂಥ ಪ್ಲಾಸ್ಟಿಕ್ ಪಾತ್ರೆ ಅದರೊಳಗೆ ಇಡೋಕ್ಕಾಗೋದಿಲ್ಲ. ಅವರಿಬ್ಬರು ಹೊರಗೆ ಹೋಗಿ ಗಾಡೀಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಕ್ಕೆ ಹೋಗಿದ್ರು. ಅದನ್ನು ಬಂದು ನನಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದಾನೆ, ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿ ಬಂದೆ ಅಂತ. ಸೊ ಫೈನಲಿ ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಸಿಂಕು, ಸ್ಟೋವು ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನನ್ನ ಕಿಚನ್ ಕ್ಲೀನಿಂಗ್ ಟಾಸ್ಕ್ ಮುಗಿತು. ಈಗ ಫೈನಲಿ ನಾನು ಟ್ಯಾಬ್ಲೆಟ್ ತೊಗೊಂಡು ಚರಿತ್ನ ಮಲಗಿಸೋದು. ಇದೂ ಒಂದು ಬಿಗ್ ಟಾಸ್ಕ್. ಅವನಿಗೆ ಬೇಗ ನಿದ್ದೆ ಬರೋದಿಲ್ಲ, ಕತೆ ಹೇಳಿ ಮಲಗಿಸ್ಬೇಕು. ಯಾವ ಸಾಕಿ ಬೇಕು ಈಗ ಬೆಡ್ ಟೈಮ್ ರೀಡಿಂಗಿಗೆ? ಇವತ್ತು ಯಾಕೋ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹೋಮ್ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದ. ತುಂಬ ನಿದ್ದೆ ಬರ್ತಾ ಇರುತ್ತೆ ನನಗೂ ಕಾರ್ತಿಕ್ಗೂ, ಬಟ್ ಅವನ ಜೊತೆಗೆ ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡಿದ್ವಿ. ನೋಡಿದ್ರಲ್ಲ ನಮ್ಮದು ಈವ್ನಿಂಗ್ ಟು ನೈಟ್ ರುಟೀನ್ ಹೇಗಿತ್ತು ಅಂತ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.